ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮನೆಯವರೆಲ್ಲ ಮತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಡ್ರೈ ಜಾಮೂನನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇಕ್ರಿಗಳಲ್ಲೆಲ್ಲ ಡ್ರೈ ಜಾಮೂನ ನಾವು ತಿಂತಾ ಇರ್ತೀವಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಜಾಮೂನು ಸಹ ಒಡೆದಿರೋದಿಲ್ಲ, ಎಷ್ಟು ರೌಂಡಾಗಿರುತ್ತೆ, ನಮಗೆ ಬರೋದೇ ಇಲ್ಲ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾವು ಡ್ರೈ ಜಾಮೂನ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಬೇಕ್ರಿಲಿ ತೊಗೊಂಬಂದು ತಿಂತಾ ಇರ್ತೀವಿ. ಮಾಡೋದಕ್ಕೆ ಟ್ರೈ ಮಾಡಿರೋದೇ ಇಲ್ಲ. ನಾನು ಇವತ್ತು MTR ಜಾಮೂನ್ ಪೌಡ್ರಿಂದ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಮೊದಲು ನಾನು ಡ್ರೈ ಜಾಮೂನ್ ಮಾಡೋದಕ್ಕೆ MTR ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ. 2 ಪಾಕೆಟ್ ತೊಗೊಂಡಿದ್ದೀನಿ. ನೋಡಿ, ಇದು ಒಂದಕ್ಕೊಂದು ಫ್ರೀ ಇರುತ್ತೆ, ಬೈ 1 get 1 ಇರುತ್ತೆ. ಇದನ್ನು ತೊಗೊಂಬಂದರೆ ಮನೆ ಮಕ್ಕಳೆಲ್ಲನ ಒಂದು 2 ರಿಂದ 3 ದಿವಸ ಆರಾಮಾಗಿ ತಿನ್ಕೊಬೋದು. 2 ಪ್ಯಾಕೆಟನ್ನು ಒಡೆದ್ಬಿಟ್ಟು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸ್ವೀಟು ಆ ಥರ ಏನೂ ಹಾಕೋಂಗಿಲ್ಲ. ಕಲಸೋದಕ್ಕೆ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲು ಹಾಕೋದ್ರಿಂದ ತುಂಬ ಸಾಫ್ಟು ಮತ್ತು ಮೃದುವಾಗಿ ಬರುತ್ತೆ ಮತ್ತು ಜಾಮೂನು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಹಾಲು ಹಾಕ್ಕೊಬೇಕು. ಹಾಲಿಲ್ಲ, ಹಾಲು ಬೇಡ ಅಂತ ಅನ್ನಿಸ್ತವರು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ತುಂಬ ಗಟ್ಟಿಯಾಗಿ ಕಲಿಸ್ಕೊಳೋದು ಬೇಡ. ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳುವಾಗೇ ಇರಬೇಕು. ಜಾಮೂನ್ ಪೌಡ್ರಿಗೆ ಒಂದೇ ಸಲ ನೀರು ಹಾಕ್ಕೊಂಡು ಕಲಸೋದು ಬೇಡ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕಾಗುತ್ತೆ. ಹಾಲು ಅಥವಾ ನೀರು ಹಾಕ್ಕೊಂಡು ನಾನು ಒಂದು 100 ml ಹಾಲು ಹಾಕ್ಕೊಂಡು ಅದಾದಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಅಂಟುತ್ತಾ ಇದೆ ಕೈಗೆಲ್ಲನ, ಆ ರೀತಿ ಕಲಿಸ್ಕೊಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಜಾಮೂನನ್ನು ಎಣ್ಣೆಗೆ ಹಾಕ್ತೀವಲ್ಲ, ಅವಾಗೆಲ್ಲ ಒಡ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಹದವಾಗಿ ಕಲಿಸ್ಕೊಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಅದರೊಳಗಡೆ ಆರಾಮಾಗಿ ನಾವು ಕಲಿಸ್ಕೊಬೋದು. ನಿಮಗೆ ನೋಡಿ ಗೊತ್ತಾಗ್ತಾ ಇದೆ, ಚಪಾತಿ ಹಿಟ್ಟಿಗಿಂತ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಾವು ಹಿಟ್ಟಿನ ಮೇಲೆ ಕೈ ಇಟ್ಟರೆ ಹಾಗೇ ಒಳಗಡೆ ಹೋಗುತ್ತೆ, ಹಾಗೆ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲನ ಉದ್ರಾಗಿ ಕಾಣಿಸ್ತಾ ಇದೆ. ಈ ರೀತಿ ಕಲಿಸ್ಕೊಬೇಕು. ತುಂಬ ಟೈಟಾಗಿ ಕಲಿಸ್ಬಾರ್ದು. ಉಂಡೆ ಎಲ್ಲ ಮಾಡ್ತೀವಲ್ಲ, ಆಗ ನಾವು ತುಂಬ ಟೈಟಾಗಿ ಕಲಿಸ್ಕೊಬಾರ್ದು. ಯಾಕೆ ಅಂತಂದರೆ ತುಂಬ ಪ್ರೆಶ್ ಮಾಡಿಬಿಟ್ಟು ನಾವು ಉಂಡೆ ಮಾಡ್ಕೊಂಬಿಟ್ರೆ ಅದೆಲ್ಲನ ಒಡ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಅದು ಫುಲ್ಲು ಸ್ಮೂತಾಗಿರಬೇಕು. ನೋಡಿ, ಹೀಗೆ ನಾಜೂಕಾಗಿ ರೌಂಡ್ ಬರೋ ಹಾಗೆ ನಾವು ಹಿಟ್ಟನ್ನು ಅದುಮುದಾಗೆ ಉಂಡೆಗಳ್ನ ಮಾಡ್ಕೊಬೇಕಾಗುತ್ತೆ. ತುಂಬ ಅದುಮ್ಬಿಟ್ಟು ಉಂಡೆಗಳ್ನ ಮಾಡಬಾರ್ದು. ಅದು ಸ್ಮೂತಾಗೇ ಇರಬೇಕು. ನಾವು ಈಗ ಸೋಡಾ ಎಲ್ಲ ಇಲ್ಲ ಅಂತಂದರೆ ಈಸ್ಟೆಲ್ಲ ಹಾಕ್ತೀವಲ್ಲ, ಆ ರೀತಿ ನಾವೇನಾದರೂ ಕಲಿಸ್ಬೇಕಾದ್ರೆ ಈಸ್ಟೆಲ್ಲ ಉಬ್ಬಿ ಬರುತ್ತಲ್ಲ, ಆ ರೀತಿ ಇರಬೇಕಾಗುತ್ತೆ. ಆದರೆ ನಾವು ಇದಕ್ಕೆ ಸೋಡಾ ಆಗಲಿ ಈಸ್ಟ್ ಆಗಲಿ ಹಾಕಿರೋದಿಲ್ಲ. ನೋಡೋದಕ್ಕೆ ಹಿಟ್ಟು ಆ ಥರ ಇರಬೇಕು. ಒಂದು ಸ್ವಲ್ಪ ಎಳೆ ಥರ ಎಲ್ಲ ಇರಬೇಕು. ಅದನ್ನು ಜಾಸ್ತಿ ಪ್ರೆಶ್ ಮಾಡಿಬಿಟ್ಟು ನಾವು ಉಂಡೆಗಳ್ನ ಮಾಡ್ಕೊಬಾರ್ದು. ಸುಮ್ಮನೆ ಒಂದು ಸ್ವಲ್ಪ ರೌಂಡಾಗಿ ಬರೋದಕ್ಕೆ, ಆಕಾರ ಬರೋದಕ್ಕೆ ನಾವು ಅದ್ಬಿಟ್ಟು ಮಾಡ್ಕೊಬೇಕಾಗುತ್ತೆ. ನೋಡಿ, ಇದೇ ರೀತಿ ಎಲ್ಲ ಉಂಡೆಗಳ್ನು ಮಾಡಿ ಒಂದು ಸಲ ಇಟ್ಕೊಬೇಕಾಗುತ್ತೆ. ನಾನು ಉಂಡೆಗಳ್ನೆಲ್ಲ ಒಂದು ಸಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಎಣ್ಣೆಗೆ ಹಾಕ್ಕೊಂಡು ಕರಿಯೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇಲ್ಲಿ ಜಾಮೂನ್ ಪೌಡ್ರ್ ಮಾಡೋದಕ್ಕೆ 1/4 ಲೀಟ್ರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆದಷ್ಟು ದೊಡ್ಡ ಪಾತ್ರೆ, ಅಗಲ ಬಾಣಲಿಗಳನ್ನ ಇಟ್ಕೊಳೋದು ಒಳ್ಳೆಯದು. ಬಾಣಲಿ ಅಗಲ ಇದ್ದರೆ ತುಂಬ ಚೆನ್ನಾಗಿ ಎಲ್ಲನೂ ಹಾಕ್ಕೊಬೋದು. ಮತ್ತು ಒಂದು ಸ್ವಲ್ಪ ಎಣ್ಣೆನೂ ಸಹ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನಾವು ಜಾಮೂನ್ನ ಹಾಕಿರ್ತೀವಲ್ಲ, ಅದು ಮುಳುಗೋವರೆಗೂ ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಅರ್ಧ ಎಣ್ಣೆ ಮೇಲಿದ್ದು ಅರ್ಧ ಮೇಲ್ಗಡೆ ಇದ್ದರೆ ಆವಾಗ ಒಡೆಯೋ ಚಾನ್ಸು ಜಾಸ್ತಿ ಇರುತ್ತೆ. ನಾವು ಹಾಕಿದ ತಕ್ಷಣ ಅದು ತೇಲ್ ಬರಬೇಕು. ಅಲ್ಲಿವರೆಗೂ ಬಾಣಲಿಲಿ ಆಯಿಲ್ ಹಾಕ್ಕೊಬೇಕಾಗುತ್ತೆ. ಜಾಮೂನೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ತುಂಬ ಉರಿ ಇಟ್ಕೊಂಡು ಜಾಮೂನ್ನ ಕರ್ಕೊಬಾರ್ದು. ಆದಷ್ಟು ಮೀಡಿಯಮ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಉರಿ ಇಟ್ಕೊಂಡು ಜಾಮೂನ್ನ ನಿಧಾನವಾಗಿ ಕರ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಒಂದೇ ಸಮನಾಗಿ ನಾವು ರೌಂಡ್ಗೆ ಇದೆಯಲ್ವ, ಅದು ಸುತ್ತಲೂ ಬೇಯೋ ಹಾಗೆ, ಎಣ್ಣೆಯಲ್ಲಿ ಕರಿಯೋ ಹಾಗೆ ಎಲ್ಲನೂ ಈ ಥರ ಕೈ ಆಡಿಸ್ಕೊಂಡು ಕರ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಏನಾದ್ರೂ ಉರಿ ಜಾಸ್ತಿ ಇಟ್ಬಿಟ್ಟು ಕರಿದ್ರೆ ಮೇಲ್ಗಡೆ ಎಲ್ಲ ಬ್ರೌನ್ ಕಲರ್ ಆಗುತ್ತೆ, ಒಳಗಡೆ ಹಿಟ್ಟೆಲ್ಲ ಬೆಂದಿರೋದಿಲ್ಲ, ಹಾಗೆಯೇ ಉಂಡೆ ಥರ ಇರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮ್ ಇಟ್ಕೊಂಡು ಆದಷ್ಟು ಕರ್ಕೊಬೇಕಾಗುತ್ತೆ. ಜಾಮೂನಂತೂ ಆದಷ್ಟು ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಒಂದೇ ಬಣ್ಣ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಒಂದು ಸ್ವಲ್ಪ ಒಂದು ಕಡೆ ಜಾಸ್ತಿ ಆಗಿರೋದು, ಒಂದು ಕಡೆ ಕಡಿಮೆ ಆಗಿರೋದು, ಆ ಥರ ಏನೂ ಆಗಿಲ್ಲ. ಒಂದೇ ಕಲರಾಗಿ ಒಂದೇ ಲೆವೆಲಾಗಿ ಆಗಿದೆ. ಆದಷ್ಟು ಇದೇ ರೀತಿ ನಾವು ಕರ್ಕೊಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಸುತ್ತಲೂ ಬೇಯುತ್ತೆ. ನೋಡಿ, ಈ ಕಲರ್ ಆಗೋವರೆಗೂ ನಾವು ಕರ್ಕೊಬೇಕಾಗುತ್ತೆ. ಚೆನ್ನಾಗಿ ಉರಿ ಸಣ್ಣ ಇಟ್ಕೊಂಡೆ ಆದಷ್ಟು ಕರ್ಕೊಬೇಕು. ಇಲ್ಲಾಂತಂದರೆ ಒಳಗಡೆ ನಮಗೆ ಯೆಲ್ಲೋ ಕಲರ್ ಬಂದಿದೆ ಅಂದಿದ ತಕ್ಷಣ ನಾವು ಎಣ್ಣೆಯಿಂದ ಜಾಮೂನೆಲ್ಲ ಎತ್ಕೊಬಾರ್ದು. ಈ ಕಲರ್ ಬರೋವರೆಗೂ ನಾವು ನೋಡಿಕೊಂಡು ಕರ್ಕೊಬೇಕಾಗುತ್ತೆ. ಆವಾಗನೇ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಾವು ಫಸ್ಟು ಸಕ್ಕರೆ ಪಾಕನ ಮಾಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ನಾವು ಸಕ್ಕರೆ ಪಾಕಕ್ಕೆ ನಾವು ಕರೆದಿರೋಂಥ ಜಾಮೂನನ್ನ ಸೇರಿಸ್ಕೊಬೇಕಾಗುತ್ತೆ.
ಫ್ರೆಂಡ್ಸ್, ಸಕ್ಕರೆ ಪಾಕ ಮಾಡಿರೋ ವಿಡಿಯೋ ನಾನು ತೋರ್ಸೋಕ್ಕಾಗಿಲ್ಲ. ಹೇಗೆ ಮಾಡಿದ್ದೀನಿ ಅಂತಂದರೆ, 1 kg ಸಕ್ಕರೆಗೆ 1 ಲೀಟ್ರ್ ನೀರು ಹಾಕ್ಕೊಂಡು ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಎಳೆ ಪಾಕ ಏನು ಬೇಕಾಗಿಲ್ಲ, ಸಕ್ಕರೆ ಪಾಕ ಬರೋವರೆಗೂ ಇದ್ದರೆ ಸಾಕು. ಎಳೆ ಪಾಕಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆನೇ ಇರಬೇಕು. ಯಾಕೆಂದರೆ 2-3 ದಿವಸದೊಳಗಡೆ ನಾವು ಜಾಮೂನೆಲ್ಲ ಖಾಲಿನೇ ಮಾಡಿರ್ತೀವಿ. ತುಂಬ ಎಳೆ ಪಾಕ ಬರೋ ಅವಶ್ಯಕತೆ ಏನಿರೋದಿಲ್ಲ. ಹಾಗೆ ನಾನು ಒಂದು 15 ನಿಮಿಷ ಸಕ್ಕರೆ ಮತ್ತು ನೀರನ್ನು ಹಾಕ್ಬಿಟ್ಟು ಕುದಿಸ್ಕೊಂಡಿದ್ದೀನಿ. ಅದು ಸಕ್ಕರೆ ಪಾಕ ರೆಡಿಯಾಗಿರುತ್ತೆ. ನೋಡಿ, ಹೀಗೆ ಜಾಮೂನುಗಳು ಎಲ್ಲನೂ ಕರೆದು ನಾವು ಪಾಕಕ್ಕೆ ಸೇರಿಸ್ಕೊಬೇಕಾಗುತ್ತೆ. ನಾನು 3/4 ಲೀಟ್ರ್ ಎಣ್ಣೆ ಹಾಕ್ಬಿಟ್ಟು ಜಾಮೂನ್ನ ಕರಿತಾ ಇರೋದ್ರಿಂದ 15ರಿಂದ 20 ಉಂಡೆಗಳ್ನ ಒಂದೇ ಸಲ ಹಾಕ್ಬಿಟ್ಟು ಕರಿಯುವಷ್ಟು ಇರುತ್ತೆ. ಒಂದು ಸ್ವಲ್ಪ ಆಯಲೆಲ್ಲನ ಇರಬೇಕು ಜಾಮೂನು ಕರಿಯೋದಕ್ಕೆ, ಅದು ಈಸಿಯಾಗಿ ಬೇಯೋದಕ್ಕೆ ಇರಬೇಕು. ಒಂದೇ ಸಲ ಹಿಡಿಯುತ್ತೆ ಅಂತಂದ್ಬಿಟ್ಟು ಇನ್ನು ಎಣ್ಣೆಗೆ ಹಾಕ್ಬೋದು ಅಂತಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನಾವು ತಿರುಗಿಸೋದಕ್ಕೆಲ್ಲ ಆಗೋದಿಲ್ಲ. ಜಾಮೂನನ್ನು ನೀಟಾಗಿ ಎಲ್ಲ ಒಂದೇ ಸಮನಾಗಿ ಬೇಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಕಾಣಿಸ್ತಾ ಇರಬೇಕು ನಮಗೆ. ಜಾಮೂನು ಉಂಡೆಗಳು ಫ್ರೀಯಾಗಿ ತಿರುಗಿಸೋ ಹಾಗೆ ಕಾಣಿಸ್ತಾ ಇರಬೇಕು. ಹಾಗೆ ನಾವು ಬಿಡಬೇಕಾಗುತ್ತೆ. ನೋಡಿ, ಈಗೆಲ್ಲ ಕರೆದಿಟ್ಕೊಂಡಿದ್ದೀವಿ. ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂತಂದರೆ 1 ಅವರು ನೆನೆಸ್ಬಿಟ್ಟು ಇಡಬೇಕಾಗುತ್ತೆ ಸಕ್ಕರೆ ಪಾಕದಲ್ಲಿ. ಪಾಕ ಮಾಡಿ ಇಟ್ಕೊಂಡಿರ್ತೀವಲ್ಲ, ಪಾಕ ಆದಷ್ಟು ಬಿಸಿಯಾಗಿರಬೇಕು. ಬಿಸಿಯಾಗಿದ್ದಾಗ ಮಾತ್ರ ನಾವು ಜಾಮೂನನ್ನು ಹಾಕಿದ್ರೆ, ಜಾಮೂನು ಉಂಡೆಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಒಳಗಡೆಗೆಲ್ಲ ಹೋಗೋ ಹಾಗೆ ಅದೆಲ್ಲ ಹೀರ್ಕೊಳ್ಳುತ್ತೆ. ಸಕ್ಕರೆ ಪಾಕನೆಲ್ಲ ಹೀರ್ಕೊಳ್ಳುತ್ತೆ. ನಾನು ಸಕ್ಕರೆ ಪಾಕಕ್ಕೆ ಒಂದು 4ರಿಂದ 5 ಏಲಕ್ಕಿನ ಕೊಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ತುಂಬ ಘಮನೂ ಇರುತ್ತೆ, ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಏಲಕ್ಕಿ ಕಾಳನ್ನು ಪುಡಿ ಮಾಡಿಬಿಟ್ಟು ಅದು ಪೌಡ್ರ್ ಮಾತ್ರ ಹಾಕ್ಕೊಂಡಿರ್ತಾರೆ. ಏಲಕ್ಕಿ ಕಾಳಿನಲ್ಲಿ ಎಷ್ಟು ಔಷಧೀಯ ಅಂಶ ಇದೆಯೋ ಏಲಕ್ಕಿ ಸಿಪ್ಪೆಯಲ್ಲೂ ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕಾಗಿ ನಾವು ಎರಡನ್ನೂ ಹಾಕ್ಕೊಬೇಕಾಗುತ್ತೆ. ಪೌಡ್ರು ಮತ್ತು ಏಲಕ್ಕಿ ಸಿಪ್ಪೆನೂ ಸಮೇತ ಹಾಕ್ಕೊಬೇಕಾಗುತ್ತೆ. ಜಾಮೂನ್ನ ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರೊಳಗಡೆ ಸಕ್ಕರೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 2 ಇಡಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳೋದು ಬೇಡ, ಒಂದು ಸ್ವಲ್ಪ ತರಿಯಾಗಿರಬೇಕು. ನಾವು ಹಾಗೆ ಪೌಡ್ರನ್ನ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ಪೌಡ್ರ್ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿನ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಜಾಮೂನನ್ನು ಪಾಕಕ್ಕೆ ಹಾಕಾದ್ಮೇಲೆ ಒಂದು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊತಾ ಇದ್ದೀನಿ. ಈಗೇ ನಾವು ತಿಂದರೆ ಜ್ಯೂಸ್ ಸಮೇತ ಸಕ್ಕರೆ ಪಾಕಿ ಅದು ಸಮೇತ ತಿಂದರೆ ಜಾಮೂನು ಹಾಗೇ ತಿನ್ಬೋದು. ಇಲ್ಲಾಂತಂದರೆ ನಾವು ಡ್ರೈ ಜಾಮೂನು ಮಾಡಬೇಕು ಅಂತಂದರೆ ಸಕ್ಕರೆ ಪಾಕದಿಂದ ಎತ್ಬಿಟ್ಟು ಆಮೇಲೆ ಕೊಬ್ಬರಿ ಪುಡಿ ಇರುತ್ತಲ್ಲ, ಕೊಬ್ಬರಿ ಪುಡಿಲಿ ಮಿಕ್ಸ್ ಮಾಡಿಕೊಂಡು, ಇಲ್ಲಾಂತಂದರೆ ಸಕ್ಕರೆ ಪುಡಿಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಡ್ರೈ ಜಾಮೂನು ರೆಡಿಯಾಗುತ್ತೆ. ಈ ಡ್ರೈ ಜಾಮೂನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು. ಒಂದು ಸ್ವಲ್ಪ ಜ್ಯೂಸೆಲ್ಲ ಹಾಕಿ ಕಳಿಸಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಓಪನ್ ಆದರೆ ಎಲ್ಲನ ಬ್ಯಾಗೆಲ್ಲ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಬೇಕಾದ್ರೆ ಡ್ರೈ ಜಾಮೂನ್ನ ಈ ರೀತಿ ಮಾಡಾಕ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಓಪನ್ ಎಲ್ಲ ಆಗೋದಿಲ್ಲ. ಜ್ಯೂಸೆಲ್ಲ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಕಸ್ಮಾತ್ ಏನಾದರೂ ಓಪನ್ ಆದರೆ ಅಂತಂದ್ಬಿಟ್ಟು. ನೋಡಿ, ಹೀಗೆ ಸುಲಭವಾಗಿ ನಾವು ಲಂಚ್ ಬಾಕ್ಸ್ ರೆಸಿಪಿಯಾಗಿ ಡ್ರೈ ಜಾಮೂನನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ ಮತ್ತು ಮನೆಯವ್ರಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಯಾವುದಾದ್ರೂ ನಾವು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ, ಇಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡಿದಾಗ ಈ ರೀತಿ ನಾವು ಡ್ರೈ ಜಾಮೂನನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಓನ್ ರೆಸಿಪಿ ಆಗಿರೋದ್ರಿಂದ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಯಾರಾದ್ರೂ ಹೊರಗಡೆಯಿಂದ ತಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಯಾರಾದರೂ ಮಾಡಿಕೊಟ್ರೆ ಅದಂತೂ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ರುಚಿಯಾಗಿ ಶುಚಿಯಾಗೂ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಎಲ್ಲ ತಿನಿಸುಗಳ್ನ ಆಗಿರ್ಬೋದು. ಈ ರೀತಿ ಸಣ್ಣ ಪುಟ್ಟ ತಿಂಡಿಗಳನ್ನೆಲ್ಲ ಮನೇಲಿ ಮಾಡೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಡ್ರೈ ಜಾಮೂನನ್ನು ಮನೆಯಲ್ಲಿ ಹೋಮ್ ಮೇಡ್ ಡ್ರೈ ಜಾಮೂನನ್ನು ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.